ಹೋಗಿ ಅವರ ಅಭಿಪ್ರಾಯ ಏನು ಅಂತ ತಿಳಿಸ್ತಾ ಇದೀವಿ. ಯಾರು ಬೇಕಾದ್ರೂ ಬಂದು ಇದಕ್ಕೆ ಉಪಯೋಗ ಮಾಡ್ಕೊಳ್ಳುವಂತ ಒಂದು ಅವಕಾಶ ನಾವು ಮಾಡಿಕೊಡ್ತಾ ಇದೀವಿ. ಬಹುಶಃ ಬೆಂಗಳೂರಿಗೆ ಈಗಾಗಲೇ ನಾವು ಟನಲ್ ಇಂದ ಹಿಡಿದು ಎಲ್ಲ ಮಾಡಿದ್ರೆ ಬಹುಶಃ 1.4 ಕೋಟಿಯಷ್ಟು 1,04,00,000 ಕೋಟಿಯಷ್ಟು ಹೊಸ ಯೋಜನೆಗಳನ್ನ ನೆಕ್ಸ್ಟ್ 3-4 ಇಯರ್ಸ್ ಅಲ್ಲಿ ಪ್ಲಾನ್ ಮಾಡ್ಕೊಂಡು ತೆಗೆದುಕೊಂಡಿದೀವಿ. ಒಂದೇ ವರ್ಷಕ್ಕೆ ಆಗುದಿಲ್ಲ. ಬಟ್ ಟನಲ್ ಇರ್ಬೋದು, ಎಲಿವೇಟೆಡ್ ಫ್ಲೈಓವರ್ ಇರ್ಬೋದು, ಡಬಲ್ ಡೆಕ್ಕರ್ ಇರ್ಬೋದು, ಆಮೇಲೆ ಸಂಚಾರಯುಕ್ತ ರಸ್ತೆ ಅಂತ ಹೇಳಿ ನಾನು ಕ್ಯಾನಲ್ ಪಕ್ಕ ನಾನು ಏನ್ ಹೇಳ್ತಾ ಇದ್ದೀನಿ, ಇವೆಲ್ಲ ಕೂಡ ಮಾಡೋದಲ್ಲದೆ ಇದನ್ನ ಬ್ಯೂಟಿಫಿಕೇಶನ್ ಆಫ್ ಬ್ಯಾಂಗ್ಳೂರು ಕೂಡ ಎಲ್ಲ ಬಿಡಿ ಬೆಂಗಳೂರು LED ಲೈಟ್ಸ್ಗಳು ಮತ್ತು ಇದಕ್ಕೆ ಕರೆಂಟ್ ಇದನ್ನ ಮಾಡಲಿಕ್ಕೆ ಒಂದು ಹೊಸ ಲೈಟ್ಗಳನ್ನ ಹಾಕಿ ಸ್ವಲ್ಪ ಶೃಂಗಾರ ಮಾಡಲಿಕ್ಕೆ ಎಲ್ಲ ಪೋಲ್ಗಳು, ಮೆಟ್ರೋ ಪೋಲ್ಗಳು ಇದನ್ನ ಎಲ್ಲ ಕೂಡ ಅದಕ್ಕೆಲ್ಲ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದೀವಿ. ಬಹುಶಃ ಈ 5 ಕಾರ್ಪೊರೇಷನ್ ಮಾಡೋ ಉದ್ದೇಶ ಜನರ ಹತ್ತಿರಕ್ಕೆ ಸರ್ಕಾರ ಹೋಗ್ಬೇಕು ಅಂತ. ನಾನು ಹಿಂದೆ ಹೇಳ್ದಂಗೆ ಒಬ್ಬ ಕಾರ್ಪೊರೇಷನ್ ಕಮಿಷನರ್ಗೆ ಇದ್ದಿದ್ದು ಒಂದೇ ₹1,00,000 ಏನಾದ್ರು ಇಮಿಡಿಯೇಟ್ ಡಿಸಿಷನ್ ತಗೋಬೇಕಾದ್ರೆ ಈಗ 5 ಲಕ್ಷವರೆಗೂ ಮಾಡಿದ್ದೇವೆ. ಈಗ ನಿನ್ನೆ ಮಹದೇವಪುರಕ್ಕೆ ಹೋಗಿದ್ದೆ ನಾನು. ಮಹದೇವಪುರ ಏರಿಯಾ KR ಅಲ್ಲಿ ಹೋಗಿದ್ದೆ. ಅದೊಂದು ಸ್ಮಾಲ್ ಏರಿಯಾ ಮಾಡಿದ್ವಿ, ಬರೀ 50 ವಾರ್ಡ್ ಮಾಡಿದೀವಿ. ಯಾಕೆಂದ್ರೆ ಅದು ಬಹಳ ಬೆಳೀತಾ ಇದೆ, ಅಲ್ಲಿ ಜನಸಂಖ್ಯೆ ದಟ್ಟಣೆ ಇದೆ, ಇನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ. ಇಡೀ ಬೆಂಗಳೂರಿಗೆ ₹6,000 ಕೋಟಿ ಟ್ಯಾಕ್ಸ್ ಕಲೆಕ್ಷನ್ ಇದ್ರೆ ಅದು ಒಂದೇ ಕಡೆ 1,600 ಇತ್ತು. ಬಟ್ ನಾವು ಅಲ್ಲಿಂದ ಬೇರೆ ಕಡೆಗೆ ತೆಗೆದುಕೊಳ್ತೇವೆ. ಅಲ್ಲೇ ಈ 74th ಅಮೆಂಡ್ಮೆಂಟ್ ಏನಿದೆ ಅದಕ್ಕೆ ಎಲ್ಲೂ ನಾವು ಮುಟ್ಟಕ್ಕೆ ಹೋಗಿಲ್ಲ. ಅದಕ್ಕೆ ಶಕ್ತಿಶಾಲಿಯಾಗಿ ಬೆಳೆಸಿ ಒಂದು ಅವಕಾಶ ಮಾಡಿಕೊಡ್ತಾ ಇದೀವಿ. ಇವತ್ತೇನು ನೀವೆಲ್ಲ ಕೊಟ್ಟಿದ್ದೀರಿ, ನಿಮ್ಗೆಲ್ಲ ವಾಪಸ್ಸು ನಮ್ಮ ಅಧಿಕಾರಿಗಳು ಫೋನಲ್ಲಿ ಮಾತಾಡಿ ನಿಮ್ಮ ಹತ್ರ ಸಂಪರ್ಕದಲ್ಲಿ ಮಾಡ್ತಾರೆ. ನಿಮ್ಗೇನು ಟೈಮ್ ವೇಸ್ಟ್ ಮಾಡಲ್ಲ. ಬಟ್ ಯು ಗೆಟ್ ರೆಡಿ ವಿತ್ ಯು ದಿಸ್ ಒನ್. ಏನಾದ್ರು ಪ್ರೆಸೆಂಟೇಷನ್ ಮಾಡಬೇಕು ಅಂದ್ರೂ ಮಾಡ್ಕೊಳ್ಳಿ. 1533 ನಂಬರ್, ಅಗೇನ್ ಐ ಆಮ್ ಟೆಲಿಂಗ್ ಯು, 1533 ನಂಬರ್. ಆ ನಂಬರ್ಗೆ ವಾಪಸ್ ಫೋನ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ನಿಮ್ಮ ಹೆಸರು ಹೇಳಿ ತಿರ್ಗಾ ವಾಪಸ್ಸು ವಿಲ್ ಕಾಲ್ ಯು. ಏನೇ ಗ್ರೀವೆನ್ಸಸ್ ಇರಲಿ, ಏನಾದ್ರು ತಪ್ಪಿದ್ರು ಮಾಡಿ. ಈಗ ಖಾತಾ ಈ ಖಾತಾ ನೀವೆಲ್ಲ ಮಾಡಿಸ್ಕೊಬಿಡ್ಬೇಕು. ಇದೊಂದು ಒಳ್ಳೆ ಅವಕಾಶ. ಆಮೇಲೆ ಯಾರು ಎ ಖಾತೆಯಿಂದ ಬಿ ಖಾತೆಯಿಂದ ಎ ಖಾತೆ ಮಾಡ್ಕೋಬೇಕು, ಅದು ಕೂಡ ನಿಮ್ಗೊಂದು ಗ್ರೇಟ್ ಆಪರ್ಚುನಿಟಿ ನಾವು ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. CA ಸೈಟ್ ಬಗ್ಗೆ ಕೆಲವರು ಮಾತಾಡಿದ್ದೀರಿ, ಅದಕ್ಕೊಂದು ಸಪರೇಟ್ ಪಾಲಿಸಿನೂ ಕೂಡ ನಾನು ತರ್ತಾ ಇದ್ದೀನಿ. ಈಗ BDA ಪ್ಲಾನಿಂಗ್ ಕೆಲಸ ಏನ್ ಮಾಡ್ತಾ ಇತ್ತು ಅದೆಲ್ಲ GBಗೆ ಕೊಟ್ಟಿದ್ದೀನಿ ನಾನು. ಬೆಂಗಳೂರು ಸಿಟಿಲಿ ಕನ್ಫ್ಯೂಷನ್ ಆಗೋದು ಬೇಡ ಅಂತ ಹೇಳಿ ಇಲ್ಲಿಗೆಲ್ಲ ಯಾವ ರೀತಿ ಮಾಡಬೇಕು ಅಂತ ಮಾಡಿ, BDAನೂ ಬೇರೆ ಫಂಕ್ಷನ್ ಆಗ್ತದೆ, BMRDನೂ ಬೇರೆ ಫಂಕ್ಷನ್ ಆಗ್ತದೆ. ಇಲ್ಲಿ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದೆಯಲ್ಲ, ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಕಾನ್ಸೆಪ್ಟ್ ವಾಟ್ ಎವರ್ ಐ ಕುಡ್ ಹ್ಯಾವ್ ಡನ್. ಗವರ್ಮೆಂಟ್ ದೊಡ್ಡ ಪ್ರಾಜೆಕ್ಟ್ಸ್ಗೆಲ್ಲ ಗವರ್ಮೆಂಟ್ ಮಾಡ್ತದೆ, ಮಿಕ್ಕಿದ್ದು ಸಣ್ಣ ಸಣ್ಣದೆಲ್ಲ ಕಾರ್ಪೊರೇಷನ್ಗಳು ಮಾಡ್ತಾರೆ. ಒಟ್ಟು ಕಾರ್ಪೊರೇಷನ್ಗೆ ಇದ್ದಿದ್ದೇ 10 ಕೋಟಿ ಇದಿದ್ದು 5 ಕೋಟಿ. ಈಗ 50 ಕೋಟಿ ಕೊಟ್ಟಿದ್ದೀನಿ 5 ಕಾರ್ಪೊರೇಷನ್ ಸೇರಿಸಿ, ಅಂದ್ರೆ ಬೆಂಗಳೂರು ನಗರಕ್ಕೆ. ಇಲ್ಲ, ವಾಟ್ ಎವರ್ ಯು ವಾಂಟ್ ಯು ಟೆಲ್, ರೆಸ್ಟ್ ವಿಲ್ ಇಗ್ನೋರ್ ಇಟ್. ನಿಮ್ಗೆ ಏನು ಬೇಕೋ ನೀವು ಹೇಳಿ, ಎಷ್ಟು ಬೇಕು. ಬಟ್ ಯು ಹ್ಯಾವ್ ಟು ಪಾರ್ಟಿಸಿಪೇಟ್. ನೀವು ಪಾರ್ಟಿಸಿಪೇಟ್ ಮಾಡಿದಾಗ ಮಾತ್ರ ನಿಮ್ಮ ಫ್ಯೂಚರ್ಗೆ ಅನುಕೂಲ. ಇದು ಎಲ್ಲ ಸಮಾಜದ ಜನಸಂಖ್ಯೆಗೆ ಅನುಕೂಲ ಆಗುವಂತದ್ದು ಇದನ್ನ. ಸೊ ಅದರಿಂದ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮ್ಗೆ ಒಳ್ಳೇದು ಅನ್ನೋದು ನಾನು ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಬೆಂಗಳೂರಲ್ಲಿ BBMP ಮಾಡ್ತಾರೆ, ಮೈಸೂರು